ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಹೌದು, ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಕೊಡಿ, ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ. ಅಂದರೆ ಜಿಮೇಲಲ್ಲೆಲ್ಲ ಕೂಡ ಆಲ್ರೆಡಿ ನೀವು ಮೆಸೇಜ್ ಎಲ್ಲ ಮಾಡ್ತಾಯಿದ್ದೀರಾ. ಅಂದರೆ ಲಾಸ್ಟ್ ಅಪ್ಡೇಟ್ ಏನಕ್ಕಪ್ಪ ಕೊಡಲಿಲ್ಲ ಅಂತ ಅಂದರೆ ಏನಕ್ಕೆ ಅಂತ ಅಂದರೆ ಅದೇನು ಇಯರಿಂಗ್ ಆಗಿರಲಿಲ್ಲ, ಅಂದರೆ ಡೇಟ್ ಮಾತ್ರ ಚೇಂಜ್ ಮಾಡಿದರು. ಅದರಿಂದಾಗಿ ಇವತ್ತು ಜುಲೈ 25ನೇ ತಾರೀಕು ಇಯರಿಂಗ್ ಇತ್ತು. ಜುಲೈ 25ನೇ ತಾರೀಕು ಇಯರಿಂಗ್ ಏನೆಲ್ಲ ಆಗಿದೆ ಅನ್ನೋದಕ್ಕೆ ಮುಂಚೆ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದು ಏನಾಯಿತು, ಏನು ಡಿಸಿಷನ್ ಬಂತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇರೋದು. ಸೊ ಇವತ್ತು ಯಾವುದೇ ಆದಂಥ ಡಿಸಿಷನ್ ಇನ್ನೂ ಬಂದಿಲ್ಲ, ಅಂದರೆ ತುಂಬ ಲೇಟ್ ಆಗುತ್ತೆ. ಇದಂತೂ ಪಕ್ಕ ಅಂತೂ ಲೇಟ್ ಆಗೇ ಆಗುತ್ತೆ. ಏನೊಂದು ವರ್ಷ 2 ವರ್ಷ ಆದರೂ ಆಗ್ಬೋದು, ಇದರಲ್ಲಿ ಏನೋ ನಾವು ಆಶ್ಚರ್ಯ ಪಡೋ ಅಂಥದ್ದಿಲ್ಲ. ಈಗಲೇ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಎಷ್ಟು ದಿನ ಮುಂದೆ ತೊಗೊಂಡು ಹೋಗ್ತಾಯಿದ್ದಾರೆ. ಅದೇ ರೀತಿ ಇವಾಗ ಮುಂದೆ ತೊಗೊಂಡು ಹೋಗ್ತಾಯಿದ್ದಾರೆ. ನೆಕ್ಸ್ಟ್ ಇಯರಿಂಗ್ ಡೇಟ್ನ ನಾನು ಇವಾಗಲೇ ಕೂಡ ನಿಮಗೆ ತಿಳಿಸ್ಬಿಡ್ತೀನಿ. ಏನಕ್ಕೆ ಅಂತ ಅಂದರೆ ತುಂಬ ಒಬ್ಬೊಬ್ಬರಿಗೆ ಬರೀ ಡೇಟ್ ತಿಳ್ಕೊಂಡು ಹೋಗೋಂಥದ್ದು ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನೆಕ್ಸ್ಟ್ ಇಯರಿಂಗ್ ಯಾವಾಗ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಮೇಯ್ನ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಇವತ್ತೆಲ್ಲ ಇಯರಿಂಗ್ ಆದಾಗ ಯಾವ ಡೇಟ್ಗೆ ಹಾಕಿದ್ದಾರೆ ಅಂತ ಅಂದರೆ ಆಗಸ್ಟ್ 5ನೇ ತಾರೀಕಿಗೆ ಇವಾಗ ನೆಕ್ಸ್ಟ್ ಇಯರಿಂಗ್ನ ಹಾಕಿದ್ದಾರೆ. ಇನ್ನೂ 10 ದಿವಸ ಮುಂದೆ ಹೋಯಿತು. ಇವಾಗ ಜುಲೈ 25ನೇ ತಾರೀಕು ಇವತ್ತು. ಅದರಿಂದಾಗಿ ಆಗಸ್ಟ್ 5ನೇ ತಾರೀಕು ನೆಕ್ಸ್ಟ್ ಇಯರಿಂಗ್ ಇರೋದು. ಈಗ ನೋಡಿ ಮುಂದೆ ಹೋಗ್ತಾನೆ ಇದೆ, ತುಂಬ ಮುಂದೆ ಹೋಗ್ತಾ ಇದೆ. ಅದು ಎಲ್ಲಿವರೆಗೂ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ತುಂಬ ಲ್ಯಾಗ್ ಮಾಡ್ತಾ ಇದ್ದಾರೆ. ಸೊ ಬೈಕ್ ಟ್ಯಾಕ್ಸಿ ಏನಾದ್ರು ನೀವು ಮಾಡಲೇಬೇಕು ಅನ್ನಂಗಿದ್ರೆ ನೀವು ಬೇರೆ ಯಾವ್ದಾದ್ರು ಸದ್ಯಕ್ಕೆ ಇವಾಗ ಜಾಬ್ ಹುಡುಕೊಂಡ್ರಿ. ಏನಕ್ಕೆ ಅಂತ ಅಂದರೆ ಸದ್ಯದ ಮಟ್ಟಿಗಂತೂ ಬೈಕ್ ಟ್ಯಾಕ್ಸಿ ಬೇಗ ಅಂತೂ ಬರಲ್ಲ. ತುಂಬ ಲೇಟ್ ಆಗ್ಬೋದು, ತುಂಬ ಎಳೀತಾ ಇದ್ದಾರೆ. ಅದರಿಂದಾಗಿ ಸೊ ಸದ್ಯಕ್ಕೆ ಯಾವ್ದಾದ್ರು ಬೇರೆ ಕೆಲಸಗಳ್ನ ನೀವು ನೋಡ್ಕೊಳ್ಳಿ. ಸೊ ಅಪ್ಡೇಟ್ಗಳು ಬಂದರೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇವತ್ತು ಕೋರ್ಟಲ್ಲಿ ಏನೇನಾಯಿತು ಅಂತ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಇಯರಿಂಗ್ ಬಂದು ಆಗಸ್ಟ್ 5ನೇ ತಾರೀಕಿಗೆ ಬರುತ್ತೆ. ನೆಕ್ಸ್ಟ್ ಇಯರಿಂಗ್ ಅದು ಅಪ್ಡೇಟ್ ಕೊಡ್ತೀನಿ. ಈಗ ಸದ್ಯಕ್ಕೆ ಇವಾಗ ಕೋರ್ಟಲ್ಲಿ ಏನೇನಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತಿನ ಈ ಕೋರ್ಟಲ್ಲಿ ಅಪಿಯರ್ ಆಗಿರೋದು ಯಾರಪ್ಪ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಸೀನಿಯರ್ ಅಡ್ವೊಕೇಟ್ ಆದ ಶಶಾಂಕ್ ಗರ್ಗ್ ಅವರು ಇವತ್ತು ಕೋರ್ಟಲ್ಲಿ ಅಪಿಯರ್ ಆಗಿದ್ದಾರೆ. ಅವರು ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಅವರು ವಾದ ಮಾಡ್ತಾರೆ. ಅಂದರೆ ಇಷ್ಟು ದಿನ ನೀವು ಓಲಾ ಊಬರು ಇವರೆಲ್ಲ ವಾದ ಮಾಡಿರೋದೆಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ಬಂದು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಶಶಾಂಕ್ ಗರ್ಗ್ ಅವರು ಇವತ್ತು ವಾದ ಮಾಡ್ತಾ ಇದ್ದಾರೆ. ಅವ್ರು ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಅಂದರೆ ಲೈವ್ಲಿಹುಡ್ಸ್ ಆಫ್ 6 lakhs ಫ್ಯಾಮಿಲೀಸ್ ಅಫೆಕ್ಟೆಡ್ ಬೈ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ. ಅಂದರೆ 6 ಲಕ್ಷ ಫ್ಯಾಮಿಲಿಗೆ ತುಂಬ ನಷ್ಟ ಆಗ್ತಾ ಇದೆ. ಈಗ ನೀವು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದ್ರಿಂದ ತುಂಬ ಸಫರ್ ಪಡ್ತಾರೆ. ಅಂದರೆ ನೀವೆಲ್ಲ ಮಾತಾಡ್ತಾರೆ ಅಂದರೆ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಈ ಥರ ತೊಂದರೆ ಆಗ್ತಾ ಇದೆಯಲ್ಲ, ಅದನ್ನು ಕೂಡ ಅವರು ಇವಾಗ ಕೋರ್ಟಿಗೆ ಅವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಏನಿಲ್ಲ ಅಂತ ಅಂದರೆ ಇವಾಗ ಸೀನಿಯರ್ ಅಡ್ವೊಕೇಟ್ ಶಶಾಂಕ್ ಗರ್ಗ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಫಸ್ಟ್ ಇವಾಗ 5,000 ಮೆಂಬರ್ಸ್ದು ನೀವು ಅಪ್ಲಿಕೇಶನ್ ಅಂದರೆ ಸ್ಟಾರ್ಟಿಂಗ್ ಈಗ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಅಪ್ಲಿಕೇಶನ್ಗಳು ಬಿಟ್ಟರು, ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು. ಅದೇ ಥರ ಇವಾಗ ಏನಿಲ್ಲ ಅಂತ ಅಂದರೂ 5,000 ಅಪ್ಲಿಕೇಶನ್ ಬಂತು. ಅದನ್ನು ಕೂಡ ಈಗ ಇಲ್ಲಿ ತೋರಿಸಿದ್ದಾರೆ. 5,000 ಅಪ್ಲಿಕೇಶನ್ ಬಂದಿದೆ. ಆಮೇಲೆ ಇಲ್ಲಿ 6 ಲಕ್ಷ ಜನಕ್ಕೆ 6 ಲಕ್ಷ ಫ್ಯಾಮಿಲಿಗೆ ಇಲ್ಲಿ ತುಂಬ ಎಫೆಕ್ಟ್ ಆಗ್ತಾ ಇದೆ ನೀವು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ. ಅದನ್ನು ಕೂಡ ಒಂದು ಪಾಯಿಂಟ್ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಅಂದರೆ ಬೈಕ್ ಕ್ಯಾನ್ ಬಿ ರಿಜಿಸ್ಟರ್ ಆಸ್ ಎ ಕಾಂಟ್ರಾಕ್ಟ್ ಕ್ಯಾರೇಜ್ ಆಸ್ ಪರ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂತ ಹೇಳ್ತಾರೆ. ಅಂದರೆ ಕಾಂಟ್ರಾಕ್ಟ್ ಕ್ಯಾರೇಜ್ ಮುಖಾಂತರ ನೀವು ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ನೀವು ಕೊಡ್ಬೋದು ಅಂತ ಹೇಳ್ಬಿಟ್ಟು ಕೂಡ ಅವರು ಅಪೀಲ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಧ್ಯಾನ್ ಚನ್ನಪ್ಪ ಅನ್ನೋ ಲಾಯರ್ನ ನೀವು ಮುಂಚೆನೂ ಕೂಡ ಕೇಳಿರ್ತೀರ. ಸೊ ಅವರು ಕೂಡ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಆಗಿರ್ತಾರೆ. ಅಂದರೆ ಮುಂಚೆ ಎಲ್ಲ ಕೂಡ ಅವರು ವಾದ ಮಾಡಿದ್ದಾರೆ. ಸೊ ಈಗ ಫಸ್ಟ್ ವಾದ ಮಾಡಿರೋದು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಅವರು ವಾದ ಮಾಡಿದ್ದಾರೆ. ಆಮೇಲೆ ಧ್ಯಾನ್ ಚನ್ನಪ್ಪ ಅನ್ನೋರು ಕೂಡ ವಾದ ಮಾಡಿದ್ದಾರೆ. ಅವ್ರು ಬಂದ್ಬಿಟ್ಟು ವೆಹಿಕಲ್ಸ್ ಓನರ್ ಮುಖಾಂತರವಾಗಿ, ಅಂದರೆ ವೆಹಿಕಲ್ಸ್ ಓನರ್ ಇರ್ತಾರಲ್ಲ ಅವರ ಪರವಾಗಿ ಇವರು ವಾದ ಮಾಡ್ತಾರೆ. ಧ್ಯಾನ್ ಚನ್ನಪ್ಪ ಅನ್ನೋರು ಇವತ್ತು ಇಬ್ಬರು ಲಾಯರ್ ಕೂಡ ವಾದ ಮಾಡಿದ್ದಾರೆ. ಈಗ ಧ್ಯಾನ್ ಚನ್ನಪ್ಪ ಅವರು ಕೂಡ ವಾದ ಮಾಡಿಬಿಟ್ಟು ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟಿಂದನೇ ಪರ್ಮಿಷನ್ ಕೊಟ್ಟಿದ್ದಾರೆ, ಆದರೆ ಈಗ ಸ್ಟೇಟ್ ಗೌರ್ಮೆಂಟ್ ಅಪೋಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಒಂದು ಪಾಯಿಂಟ್ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಹೇಳಿದ್ದಾರೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಎಂದರೆ ಕಾಂಟ್ರಾಕ್ಟ್ ಕ್ಯಾರೇಜ್ಗೆ ಪರ್ಮಿಟ್ ಹೊಂದಿರುವ ಸಾರಿಗೆ ವಾಹನ ಎಂದು ವಾದಿಸಿದ್ದಾರೆ. ಅಂದರೆ ಸಿಂಗಲ್ ನ್ಯಾಯಾಧೀಶರು ಇಬ್ಬರು ಒಪ್ಪಿಕೊಂಡಿದ್ದರು, ಆದರೆ ಅವುಗಳನ್ನು ಕಾರ್ಯನಿರ್ವಹಿಸಲು ಅನುಮತಿ ನಿರಾಕರಿಸಿದ್ದಾರೆ ಎಂದು ಧ್ಯಾನ್ ಚನ್ನಪ್ಪ ಅವರು ಕೂಡ ಅವರು ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಆಗಿದೆ. ಅಂದರೆ ಇಬ್ಬರು ಲಾಯರು ಕೂಡ ವಾದ ಮಾಡಿದರೆ, ಇಬ್ಬರು ಲಾಯರು ವಾದ ಮಾಡಿದ ಮೇಲೆ ಇನ್ನು ನೆಕ್ಸ್ಟ್ ಇಯರಿಂಗ್ ಅಂದರೆ ಎಲ್ಲ ಒಂದೇ ದಿನದಲ್ಲಂತೂ ಇವು ಮುಗಿಯೋ ಕೆಲಸನೇ ಇಲ್ಲ. ತುಂಬ ಲಾಂಗ್ ಹೋಗ್ತಾನೆ ಇರುತ್ತೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದಂತ ಗೊತ್ತಿಲ್ಲ. ಏನಕ್ಕೆ ಅಂತ ಅಂದರೆ ಇನ್ನು ಇವಾಗ ಈ ಲಾಯರ್ಸ್ ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಮಾಡ್ತಾ ಇರೋಂಥ ಲಾಯರ್ಸ್ಗಳು ಇವಾಗ ವಾದ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆದಮೇಲೆ ಈಗ ಅಪೋಸಿನೆಂಟ್ ಕೂಡ ಇವಾಗ ವಾದ ಮಾಡಲೇಬೇಕು. ಅಂದರೆ ಸ್ಟೇಟ್ ಕಡೆಯಿಂದ ಇರ್ತಾರಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರು, ಅವರು ಕೂಡ ಇವಾಗ ನೆಕ್ಸ್ಟ್ ವಾದಗಳನ್ನ ಮಾಡಬೇಕಾಗುತ್ತೆ. ಆ ವಾದಗಳನ್ನೆಲ್ಲ ನೋಡಬೇಕಾಗುತ್ತೆ. ಅದೆಲ್ಲ ನೋಡಾದ್ಮೇಲೆ ಕೋರ್ಟಿನ ಡಿಸಿಷನ್ ಬರೋದು. ಎಲ್ಲ ಒಂದೇ ಸಲ ಡಿಸಿಷನ್ ಇಲ್ಲಿ ಬರೋಲ್ಲ. ತುಂಬ ಲೇಟ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಸ್ನೇಹಿತರೆ, ಕಾದು ನೋಡೋಣ ಏನೇನು ಆಗುತ್ತೆ ಅಂತ. ಬಟ್ ಲಾಯರ್ಗಳೆಲ್ಲ ಇಷ್ಟಿಷ್ಟು ವಾದ ಮಾಡಿದ್ರೆ, ಅಂದರೆ ತುಂಬ ವಾದ ಮಾಡಿದರೆ ಅದೇ ಹೇಳ್ಕೊಂಡು ಕೂತ್ಕೊಳಕ್ಕಲ್ಲ. ಏನಕ್ಕೆ ಅಂತಂದರೆ
ವಿಡಿಯೋ ತುಂಬ ಅಂದರೆ ತುಂಬ ಲೆಂತ್ ಆಗೋಗುತ್ತೆ. ಅದರಿಂದಾಗಿ ಏನೇನು ಮೇಯ್ನ್ ಪಾಯಿಂಟ್ ಅವ್ರು ಹೇಳಿದ್ರಲ್ಲ ಹೈಲೈಟ್ ಮಾಡಿ ಹೇಳಿರೋಂಥ ಪಾಯಿಂಟ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.